ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮುಹೂರ್ತಕ್ಕೆ ಬೆಳಗ್ಗೆನೇ ಎದ್ದು ಹೋಗ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ 9 ಗಂಟೆ ಮುಹೂರ್ತ ಅಂದರೆ 9 ಗಂಟೆಗಾದರೂ ನಾವು ಮನೆ ಬಿಟ್ಟು ಮುಹೂರ್ತಕ್ಕೆ ಹೋಗಿದ್ದೀವಿ. ಹೋಗಿದ ತಕ್ಷಣ ತಿಂಡಿಗೆ ಹೋದ್ವಿ, ಯಾಕೆಂದರೆ ತುಂಬ ಜನ ಇದ್ದರು ಮುಹೂರ್ತ ಮಾಡೋಕ್ಕೆ. ಇಡ್ಲಿ ಮತ್ತು ಪೊಂಗಲ್, ಖಾರ ಪೊಂಗಲ್ ಎರಡೂ ತಿಂಡಿ ತುಂಬ ಚೆನ್ನಾಗಿತ್ತು. ನಾನು ಲಡ್ಡು ನಮ್ಮ ಫ್ಯಾಮ್ಲಿಯವರೆಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಮುಹೂರ್ತ ಮಾಡೋಣ ಅಂತ ಮೇಲೆ ಬಂದ್ವಿ. ಬಟ್ ಜನ ಇನ್ನೂ ಕಡಿಮೆ ಆಗಿರಲಿಲ್ಲ. ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಸೆಕೆ ಅವತ್ತೂ ಕೂಡ. ಅಂದರೆ ಯೂಶ್ವಲಾಗಿ ನಾವು ಹಿಂಗೆ ಬಿಸಿಲಲ್ಲೆಲ್ಲೂ ಜಾಸ್ತಿ ಓಡಾಡಲ್ವಲ್ಲ, ಒಂದು ಸ್ವಲ್ಪ ಆಚೆ ಹೋದ್ರೂ ಬಿಸಿಲು ಅಂತ ನಮಗೆ ಅನಿಸುತ್ತೆ. ಆಮೇಲೆ ಮುಹೂರ್ತ ಎಲ್ಲ ಎಲ್ಲರೂ ಮಾಡಿಕೊಂಡು ಬಂದು ಕೂತಿದ್ವಿ. ಅಷ್ಟೊತ್ತಿಗೆ ಲಡ್ಡು ವಾಲ್ಗದವ್ರ ಹತ್ರ ಎಲ್ಲ ಹೋಗಿ ಅದನ್ನ ಎಳೆಯೋದು ಇದನ್ನ ಎಳೆಯೋದು, ನಮ್ಮ ಅತ್ತೆ ಅವನ್ನ ನೋಡ್ಕೋತಾ ಇದ್ದರು. ಅವರು ಪಾಪ ಬೆಳಗ್ಗೆಯಿಂದ ಎಲ್ಲ ಇದು ಮಾಡಿ ಸುಸ್ತಾಗಿರ್ತಾರಲ್ವ, ಎಲ್ಲ ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ. ಇವನಲ್ಲೂ ಸುಮ್ಮನೆ ಇರ್ತಾ ಇರಲಿಲ್ಲ, ಎಲ್ಲದನ್ನು ಮುಟ್ತಾ ಇದ್ದ. ಮಕ್ಳು ಹಂಗೆ ಅಲ್ವ, ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಮಕ್ಳು ಹಂಗೆ ಅಲ್ವ, ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಮ್ಮ ಫ್ಯಾಮ್ಲಿಯವರೆಲ್ಲ ಒಂದು ಫೋಟೋ ತೊಗೊಳ್ಳೋಣ ರಿಸೆಪ್ಷನಲ್ಲಿ ಅಂತ ಸ್ಟೇಜ್ ಮೇಲೆ ಹೋಗಿದ್ವಿ. ಇದು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ಯಾಕೆಂದರೆ ಅಷ್ಟೇ ದೂರ ಹೋಗಿದ್ದೀವಿ. ಒಂದು ಸಲ ಊರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಊರಿಗೆ ಹೋಗ್ತಾಯಿದ್ವಿ. ಇದು ಅಲ್ಲೇ ಹಳೇಬೀಡು ಹತ್ರ ಕೆರೆ ಪಕ್ಕದಲ್ಲೇ ಕಬ್ಬಿನ ಹಾಲು ಮಾರ್ತಾಯಿದ್ರು. ನಂಗೆ ತುಂಬ ಇಷ್ಟ. ನಾನು ಯಾವಾಗಾದರೂ ಆಗಲಿ ಒಂದು ಸಲ ಆದರೂ ಕುಡಿತೀನಿ ಊರಿಗೆ ಹೋಗಿ ಬರೋಷ್ಟರಲ್ಲಿ. ಅದಕ್ಕೆ ಅಶೋಕ್ ಕುಡಿತೀಯಮ್ಮ ಅಂದರು, ಕೊಡಿಸಿ ಅಂತ ಹೇಳಿದೆ. ಕುಡಿದ್ಬಿಟ್ಟು ನಮ್ಮ ಊರಿಗೆ ಹೋಗಿ ಅಲ್ಲೊಂದು 2 hours ಇದ್ವಿ ಅಷ್ಟೇ. ಇದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಮ್ಮ ಅತ್ತೆ ಅಕ್ಕ ಅವರೆಲ್ಲ ರಜಕ್ಕೆ ಹೋಗಿದ್ದರು, ಸಮ್ಮರ್ ಹಾಲಿಡೇಸ್ಗೆ. ಅವರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ಬೇಗನೆ ಹೊರಟ್ವಿ. ಅಷ್ಟೊತ್ತಲ್ಲಿ ನಮ್ಮ ಅತ್ತೆ ಲಡ್ಡುಗೆಲ್ಲ ದೃಷ್ಟಿ ತೆಕ್ಕೊಟ್ರು. ದೃಷ್ಟಿ ತೆಗೆಸ್ಕೊಂಡು ಮಗುಗೆ, ಅವ್ನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಆಲ್ರೆಡಿ. ಆವಾಗೇ ಅವನಿಗೆ ಕೋಲ್ಡು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮೆಡಿಸನ್ ಹಾಕ್ತಾಯಿದ್ದೆ ನಾನು, ಎಲ್ಲೇ ಹೋದರೂ ಅವ್ನ ಮೆಡಿಸನ್ನೇ ಯಾವಾಗಲೂ ತೊಗೊಂಡೋಗ್ತೀನಿ. ಆದರೂ ಆ ಬಿಸಿಲೆಲ್ಲ ಅವ್ನಿಗೆ ತಡಿಯೋಕ್ಕಾಗಲ್ಲ ಅಲ್ವಾ, ಹಂಗಾಗಿ ಅವನಿಗೆ ಸ್ವಲ್ಪ ಕೋಲ್ಡು ಫೀವರು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ಅಲ್ಲಿಂದ ನಮ್ಮ ಅಜ್ಜಿ ಬೆಂಗಳೂರಿಗೆ ಬರ್ತಾರೆ ಅಂತ ನಮ್ಮ ಮಮ್ಮಿ ಹೇಳಿದ್ರು, ಕರ್ಕೊಂಡು ಬಾ ಅವ್ರನ್ನ ಅಂತ. ತುಂಬ ದಿನ ಆಗಿತ್ತು ಅವರು ಬೆಂಗಳೂರಿಗೆ ಬಂದು. ಈ ಮನೇಲಿ ನಂದು ತುಂಬ ಮೆಮೊರೀಸ್ಗಳಿದೆ. ನನ್ನ ಚೈಲ್ಡ್ಹುಡ್ಡಲ್ಲಿ ಬೆಳೆದಿರೋ ಮನೆ ಇದು. ಇದಕ್ಕೆ ಒಂದು ಒಳ್ಳೆ ವ್ಲಾಗ್ ಮಾಡಬೇಕು, ಒಂದೊಳ್ಳೆ ಹೋಮ್ ಟೂರ್ ಮಾಡಬೇಕು ಅಂತ ಆಸೆ ಆಗಿದೆ. ಮಾಡೋಣ, ಇನ್ನು ಸ್ವಲ್ಪ ದಿನ ಆಗಲಿ, ಅಮ್ಮ ಎಲ್ಲ ಊರಿಗೆ ಹೋಗಿ ಮತ್ತೆ ನಾನು ಯಾವತ್ತಾರು ಊರಿಗೆ ಹೋದಾಗ ಒಳ್ಳೆ ಹೋಮ್ ಟೂರ್ ಮಾಡೋಣ ಅಂತ ಆಸೆ. ಇದು ಯಾವಾಗಲೂ ನಂಗೆ ಮೆಮೊರಿ ಆಗಿರಲಿ ಅಂತ. ಅಲ್ಲಿಂದ ಸೀದಾ ನಮ್ಮ ಅಕ್ಕ ಊರಿಗೆ ಹೋಗಿದ್ವಿ, ಟಿಪ್ಟೂರ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಅಲ್ಲೇ ಊಟ ಮಾಡಿಕೊಂಡು, ನಮ್ಮ ಭಾವ ಅವರು ಸ್ವಲ್ಪ ಏನೋ ಕೆಲಸ ಅಂತ ಹೊರಗಡೆ ಹೋಗಿದ್ದರು. ಅವ್ರನ್ನ ಮಾತಾಡಿಸ್ಕೊಂಡೇ ಬರಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಇವನು ಅಷ್ಟೊತ್ತು ತನಕ ಅವನದೇನೇನು ಕಾರ್ಟೂನು ಒಂದು 2-3 ದಿವಸದಿಂದ ಅವನೇನೂ ನೋಡಿರಲಿಲ್ಲ, ನೋಡ್ತಾ ಇದ್ದ. ಮನೇಲೂ ಲಾಸ್ಟ್ ಮೊಮ್ಮಕ್ಕಳಿದ್ರೆ ಇದೇ ಅಡ್ವಾಂಟೇಜು ನೋಡಿ. ಇರೋ ಮೊಮ್ಮಕ್ಕಳೆಲ್ಲ ದೊಡ್ಡವರು. ನಮ್ಮ ಭಾವ ಅವನನ್ನು ಮುದ್ದು ಮಾಡ್ತಾಯಿದ್ದಾರೆ. ಇವನೇ ಸಣ್ಣವನಲ್ವ ನಮ್ಮ ಮನೇಲಿ ಇವಾಗ, ಹಂಗಾಗಿ ಹೊರಡ್ತೀವಿ ಅಂತ ಹೇಳಿದ್ರೆ ನಮ್ಮ ಅತ್ತೆ ಕಾಫಿ ಮಾಡಿಕೊಟ್ರು. ಕಾಫಿ ಕುಡಿದು ಸೀದಾ ಮಮ್ಮಿ ಮನೆಗೆ ಬಂದ್ವಿ. ಅವನಿಗೆ ಜ್ವರ ಬಿಟ್ಟು ಬರ್ತಾಯಿತ್ತು, ನನಗೂ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮಮ್ಮಿ ಇವತ್ತು 1-2 ದಿನ ರೆಸ್ಟ್ ಮಾಡ್ಕೊಂಡು ಹೋಗುವಂತೆ, ನೀನು ಅಲ್ಲೋಗಿ ಅವನ್ನ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರು. ಅಶೋಕು ಇದ್ದೇ ರೆಸ್ಟ್ ಮಾಡಿಕೊಂಡೆ ಬಾ ಅಂತೇಳಿ ಬಿಟ್ಟು ಹೋದರು. ಮಮ್ಮಿ ಚಪಾತಿ ತರಕಾರಿ ಪಲ್ಯ ಮಾಡಿದರು ನಾವು ಹೋಗೋಷ್ಟರಲ್ಲಿ. ಅಶೋಕ್ ತಿಂಡಿ ಊಟ ಮಾಡ್ಕೊಂಡು ಹೋದರು. ನನ್ನ ಪಾಡಿಗೆ ನಾನು ಊಟ ಮಾಡ್ಕೊಂಡು ಮಲ್ಕೊಬಿಟ್ಟೆ. ಅಲ್ಲೋದ್ರೆ ಲಡ್ಡು ನಾನೇ ನೋಡ್ಕೋಬೇಕು ಅಂತೇನಿಲ್ಲ, ಅವ್ರ ಜೊತೆ ಇದ್ದು ಅವ್ನಿಗೆ ಅಭ್ಯಾಸ ಇರೋದ್ರಿಂದ ಅವ್ರ ಜೊತೆ ಇರ್ತಾನೆ. ಬಟ್ ಅವ್ನು ಎಲ್ಲೇ ಇದ್ದರೂ ಅವ್ನು ಮಾಡೋದು ಆಟಗಳು ಆಡ್ತಾನೆ. ಆದರೂ ಅವ್ರ ಹತ್ರ ಇದ್ದರೆ ಸ್ವಲ್ಪ ಮ್ಯಾನೇಜಬಲ್ ಅಂತ ಅಂದ್ಕೊತೀನಿ. ಅವ್ರಿಗೆ ಸುಸ್ತಾಗಿದ್ದ ತಕ್ಷಣ ನಾನೇ ಕರ್ಕೊಂಡು ನೋಡ್ಕೋತೀನಿ. ಆಮೇಲೆ ಮಮ್ಮಿ ಅವನ್ನ ಜೋಲೆಗೆ ಹಾಕ್ಬಿಟ್ಟು ಊಟ ಮಾಡಿಸಿ ಮೆಡಿಸನ್ನೆಲ್ಲ ಹಾಕಿ ಮಲಗಿಸಿದ್ರು. ನಾನು ಮಲ್ಕೊಬಿಟ್ಟೆ. ನಮ್ಮ ಲಡ್ಡುಗೆ ನಮ್ಮ ಮಮ್ಮಿ ಮನೇಲಿ ಫೇವ್ರೆಟ್ ಪ್ಲೇಸ್ ಅಂದರೆ ಇದೆ. ಆಚೆ ಹೋಗಿ ಸ್ಟೆಪ್ಸ್ ಮೇಲೆ ಕುತ್ಕೊಂಡ್ಬಿಡ್ತಾನೆ, ಕಲ್ಲಲ್ಲೆಲ್ಲ ಆಟಾಡೋದು. ಅಲ್ಲಿ ಜಲ್ಲಿ ಕಲ್ಲಲ್ಲಿ ಬಾರೋ ಅಂದರೂ ಬರಲ್ಲ, ಕರೆದ್ರೂ ಬರಲ್ಲ. ಅದಕ್ಕೆ ಇದೊಂದು ಮೆಮೊರಿ ಆಗಿರಲಿ ಅಂತ
ಇದೊಂದು ವೀಡಿಯೋ ಮಾಡಿಕೊಂಡೆ. ಎಷ್ಟು ಕರೆದ್ರೂ ಬರೋಲ್ಲ. ನಮಗೇನು ಭಯ ಅಂದರೆ ಅದು ಮೇಯ್ನ್ ರೋಡು, ಎಲ್ಲಾದರೂ ರೋಡ್ಗೆ ಓಡೋಗ್ಬಿಟ್ರೆ ಅಂತ ಭಯ ಆಗುತ್ತೆ. ಮಮ್ಮಿ ಚೆನ್ನಾಗಿ ತಲೆಗೆ ಆಯಿಲ್ ಮಾಡಿಬಿಟ್ಟು ಒಂದು 1 ಅವರ್ ಮಲ್ಕೊಬಿಡು ಅಂತೇಳಿ ಮಲಗಿಸಿದ್ರು. ನಾನು ಮಲಗಿದ್ದು ನೋಡೋಷ್ಟರಲ್ಲಿ ಆಲ್ರೆಡಿ ನಮ್ಮ ಮಮ್ಮಿದು ಶನಿವಾರ ಆಗ್ತಿತ್ತು. ಅವತ್ತು ಅಮಾವಾಸ್ಯೆ ಅನಿಸುತ್ತೆ. ಹೌದು ಕರೆಕ್ಟ್, ಅವತ್ತು ಅಮಾವಾಸ್ಯೆ. ಮಮ್ಮಿ ಬೇಗ ಬೇಗ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ತಾಯಿದ್ರು. ನಾನು ಮಲಗಿ ಎದ್ಬಿಟ್ಟು ನಾನು ಸ್ನಾನ ಮಾಡಿ ಪೂಜೆ ಮಾಡಿ, ಮಮ್ಮಿ ನೀನು ಟೀಗೆ ಇಟ್ಕೊಟ್ಬಿಡು, ನಾನೆಲ್ಲ ಪೂಜೆ ಎಲ್ಲ ಮಾಡ್ಕೊತೀನಿ ಅಂತ ಹೇಳಿದ್ರು. ನಾನು ಪೂಜೆ ಮಾಡಿಬಿಟ್ಟು ಲಡ್ಡು ಏನು ಮಾಡ್ತಿದ್ದಾನೆ ಅಂತ ನೋಡಿದೆ. ಯಾಕೆಂದರೆ ನಾನು ಮಲಗಿದ್ದು ತುಂಬ ಹೊತ್ತಾಗಿತ್ತು, ಅವ್ನು ಏನು ಮಾಡ್ತಾಯಿದ್ದಾನೆ ಅಂತ ಗೊತ್ತಿರಲಿಲ್ಲ. ನೋಡಿ ಅಮ್ಮಂಗೆ ನಮ್ಮ ಅಜ್ಜಿ ಕಾಫಿ, ನಮಗೆ ಟೀ ಇಟ್ಕೊತಾ ಇದ್ವಿ. ಅವತ್ತೆಲ್ಲ ಇಡೀ ದಿನ ರೆಸ್ಟ್ ಆಗಿದ್ದಕ್ಕೆ ನಾನು ಮಗು ಸ್ವಲ್ಪ ಬೆಟರಾಗಿ ಫೀಲ್ ಮಾಡ್ತಾಯಿದ್ವಿ. ನನಗೆ ಹೆಡ್ಡೇಕ್ ಇರೋದ್ರಿಂದ ಒಂದು ಸಲ ಏನಾದರೂ ಬಂದರೆ, ಮೈಗ್ರೇನ್ ಇರೋದ್ರಿಂದ ಒಂದು 2 ಡೇಸ್ ನನಗೆ ಏನೇ ಟ್ಯಾಬ್ಲೆಟ್ ತೊಗೊಂಡ್ರೂ ಕಡಿಮೆ ಆಗೋಲ್ಲ. ನನ್ನ ಫೇವ್ರೆಟ್ ಗಿಣ್ಣ ನಂಗೆ ತಿನ್ನೋಕ್ಕೆ ಆಗಿಲ್ಲ, ಈ ತಲೆನೋವು ಅದು ಇದು ಅಂತ ಅವತ್ತು ರಾತ್ರಿ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡೆ. ಬೆಳಗ್ಗೆ ಮಮ್ಮಿ ಸಂಡೇ ಆಗಿರೋದು ನಾವು ಸ್ವಲ್ಪ ಎದ್ದೇಳೋದು ಲೇಟು ಅಂತ ಹಿಂದಿನ ದಿನವೇ ಇಡ್ಲಿಗೆ ಹಾಕಿದ್ರು. ನಾವು ಎದ್ದೇಳೋಷ್ಟರಲ್ಲಿ ಇಡ್ಲಿ ಚಟ್ನಿ ಎಲ್ಲ ಆಗಿತ್ತು. ನಾನು ಡ್ಯಾಡಿ ಎಲ್ಲ ಸೇರಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅವತ್ತು ನಮ್ಮ ಮನೆಗೆ ಗೆಸ್ಟ್ ಬರೋರಿದ್ದರು. ಸೊ ಹಾಗಾಗಿ ತಿಂಡಿ ಸ್ವಲ್ಪ ಬೇಗ ಮುಗಿಸ್ಕೊಂಬಿಟ್ರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೋದು. ಅವರು ಲಂಚಿಗೆ ಬರ್ತಾರೆ ಅಂತ ಮೊದಲೇ ಹೇಳಿದರು. ಹಂಗಾಗಿ ಬೇಗ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯೂ ಕ್ಲೀನ್ ಮಾಡಿಕೊಂಡು ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಮಧ್ಯಾಹ್ನಕ್ಕೆ. ಮಮ್ಮಿ ನಾನು ಫಸ್ಟ್ ಟೀ ಕುಡಿದ್ಬಿಡು, ನಾನು ಮಾಡ್ಕೊಳ್ಳೋಣಂತೆ, ಟೀ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ. ಲಡ್ಡುನು ಅವಾಗ ಎದ್ದಿದ್ದ. ಅವನು ಆ್ಯಸ್ ಯೂಶ್ವಲ್ ಯಾವಾಗಲೂ ಅವನಿಗೆ ಬ್ರೆಡ್ಡು, ಬಿಸ್ಕೆಟು ಮತ್ತು ಟೀ ಅಂದರೆ ತುಂಬ ಇಷ್ಟ. ಮಮ್ಮಿ ತಿನ್ನಿಸ್ಬಿಟ್ಟು ಅವನಿಗೂ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿಕೊಟ್ರು. ಆಮೇಲೆ ಮಮ್ಮಿ ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು ಮಾಡಿದರು. ತುಂಬ ಫ್ಯಾನ್ಸಿ ಮಾಡೋಕ್ಕೋಗಲ್ಲ, ಎಲ್ಲರಿಗೂ ಫ್ಯಾನ್ಸಿ ಅಡುಗೆಗಳು ಇಷ್ಟ ಆಗೋಲ್ಲ. ನಮ್ಮ ದೊಡ್ಡಪ್ಪ ಅವ್ರಿಗೆಲ್ಲ ಮುದ್ದೆ ಅನ್ನ ಸಾಂಬಾರು ಅಂದ್ರೇ ಇಷ್ಟ ಅವ್ರಿಗೆ. ಮಮ್ಮಿ ಆದರೂ ನಮಗೆ ನನ್ನ ತಮ್ಮಂಗೆ ಎಲ್ಲ ಬಿರಿಯಾನಿ ಮಾಡಿಕೊಟ್ಟಿದ್ರು. ನಮ್ಮ ದೊಡ್ಡಪ್ಪವ್ರು ಬಂದರು, ಒಂದು ಗಂಟೆ 12 ಗಂಟೆ ಅಷ್ಟರಲ್ಲಿ ಬಂದರು ಅನಿಸುತ್ತೆ. ತುಂಬ ದಿನ ಆಗಿತ್ತು ಇವ್ರನ್ನೆಲ್ಲ ನೋಡಿ. ನಾನೇನಾದರೂ ಶನಿವಾರನೇ ಮನೆಗೆ ಬಂದಿದ್ದರೆ ಇವ್ರನ್ನೆಲ್ಲ ನೋಡೋಕ್ಕಾಗ್ತಿರ್ಲಿಲ್ಲ. ನಮ್ಮ ದೊಡ್ಡಪ್ಪವ್ರನ್ನೆಲ್ಲ ಯಾವುದೋ ಮದುವೆಯಲ್ಲಿ ಅನಿಸುತ್ತೆ ಅಲ್ಲ, ಗೃಹಪ್ರವೇಶದಲ್ಲಿ ಮೀಟ್ ಮಾಡಿದ್ದು. ತುಂಬ ವರ್ಷ, 1 ವರ್ಷ ಮೇಲೆ ಆಗಿತ್ತು. ಎಲ್ಲರ ಹತ್ರ ಮಾತಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅವರು ಎಲ್ಲ ಇದ್ದರು, ಸಾಯಂಕಾಲ ತನಕ ಇದ್ದು ಟೀ ಕಾಫಿ ಎಲ್ಲ ಕುಡ್ಕೊಂಡು ಹೋದರು. ನಮ್ಮ ದೊಡ್ಡಪ್ಪನೆಲ್ಲ ನೋಡಿದ್ರೆ ಸೇಮ್ ನಮ್ಮ ಡ್ಯಾಡಿ ದೊಡ್ಡಪ್ಪ ಯಾರಿಗೂ ಡಿಫ್ರೆನ್ಸ್ ಇಲ್ಲ, ಈಗೆಲ್ಲ ಒಂದೇ ಥರ ಆಗಿಬಿಟ್ಟಿದ್ದಾರೆ. ಮಾತಾಡ್ಕೊಂಡು ಕೂತಿದ್ರು. ಎಲ್ಲರೂ ಏನಾಗ್ಬಿಡುತ್ತೆ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಯಾರು ಹಿಂಗೆ ಬಂದು ನೋಡೋಷ್ಟು ಯಾರಿಗೂ ಫ್ರೀ ಇರಲ್ಲ. ನನಗಂತೂ ತುಂಬ ಖುಷಿಯಾಗುತ್ತೆ ಯಾರಾದರೂ ಮನೆಗೆ ಬರ್ತಾರೆ ಅಂತ ಅಂದರೆ. ಮಮ್ಮಿ ನೀನು ಇದ್ದಿದ್ದು ಹೆಲ್ಪ್ ಆಯಿತು. ಯಾಕೆಂದರೆ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಕೆಲಸ ಮಾಡೋಕ್ಕೂ ಇರಬೇಕಾಗತ್ತೆ. ಊಟ ಬಡಿಸೋದಾಗಲಿ, ಅವ್ರನ್ನ ನೋಡ್ಕೊಳ್ಳೋದಾಗಲಿ ಎಲ್ಲ. ಲಡ್ಡು ಅವರೆಲ್ಲ ಹೋದ ತಕ್ಷಣ ಲಡ್ಡುದು ಆಟ ಸ್ಟಾರ್ಟು. ಅಶೋಕ್ ಬಂದರು ಮನೆಗೆ ಕರ್ಕೊಂಡು ಹೋಗೋಕ್ಕೆ. ಅವನಿಗೆ ಗೊತ್ತಾಗೋಯ್ತು ಡ್ಯಾಡಿ ಬಂದರು, ಇನ್ನು ಮನೆಗೆ ಹೋಗೋದು ಅಂತ. ಒಂದು 2 ಡೇಸ್ ಬಿಟ್ಟಿದ್ರು, 1 ಡೇ ಬಿಟ್ಟಿದ್ರು. ಅವನೇನೋ ತುಂಬ ದಿನ ನೋಡಿಲ್ದಿರೋ ಒಂಥರ ಫೀಲ್ ಮಾಡ್ತಾನೆ. ಇದೊಂದು ಬೇಜಾರು, ಎಷ್ಟೇ ದಿನ ಮಮ್ಮಿ ಮನೇಲಿ ಇದ್ರೂ ಬಿಟ್ಟೋಗಕ್ಕೆ ನನಗೂ ಬೇಜಾರು, ಮಮ್ಮಿಗೂ ಕಳ್ಸೋಕ್ಕೆ ಬೇಜಾರು. ಇನ್ನೊಂದು ದಿನ ಇರ್ತೀಯಾ ಅಂತ ಯಾವಾಗಲೂ ಕೇಳ್ತಾ ಇರ್ತಾರೆ. ಏನೂ ಮಾಡೋಂಗಿಲ್ಲ, ಹೋಗಲೇಬೇಕು, ನೆಕ್ಸ್ಟ್ ಕೆಲಸಗಳು ನೋಡಲೇಬೇಕು. ನಾನು ಪ್ರತಿ ವಾರನೂ ಬರ್ತೀನಿ, ಬರಲ್ಲ ಅಂತ ಏನಿಲ್ಲ. ಆದರೂ ಆ ಬಾಯ್ ಮಾಡೋಗೋಕ್ಕೆ ಒಂಥರ ಬೇಜಾರಾಗುತ್ತೆ. ಇಲ್ಲಿಂದನೂ ಅಷ್ಟೇ, ಊರಿಂದನೂ ಅಷ್ಟೇ. ಮನೆಗೆ ವಾಪಸ್ ಬರುವಾಗ ಅಲ್ಲಿದೆಲ್ಲ ಮೆಮೊರಿ ನೆನಪಾಗ್ತಾ ಇರುತ್ತೆ ನಮಗೆ. ನಮ್ಮ ಏರಿಯಲ್ಲಿ ಏನೋ ಹಬ್ಬ ಇತ್ತು ಅಂತ ಅನಿಸುತ್ತೆ. ಎಲ್ಲ ಕಡೆ ಲೈಟ್ ಅರೇಂಜ್ಮೆಂಟ್ ಮಾಡಿದ್ರು. ನಾನು ಹಿಂದಿನ ದಿವಸ ರಾತ್ರಿಯೇ ನೀರು ದೋಸೆಗೆ ನೆನೆಹಾಕಿದ್ದೆ, ಬೇಗ ತಿಂಡಿ ಆಗುತ್ತೆ ಅಂತ. ನೀರು ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ನಮ್ಮ ಮನೇಲಿ ಸ್ವಲ್ಪ ಪೇಂಟಿಂಗ್ ಕೆಲಸ ನಡೀತಾ ಇತ್ತು. ತುಂಬ ವರ್ಷಗಳಿಂದ ಒಂದು ರೂಮ್ದು ವಾಲು ಸ್ವಲ್ಪ ಕ್ರ್ಯಾಕ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಸರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಅವತ್ತು ಕರೆದು ಬಂದರು. ಒಂದು 2 ಡೇಸ್ ತೊಗೊಳ್ತು. ಇಡೀ ಮನೆಯೆಲ್ಲ ಗಲೀಜಾಗ್ಬಿಟ್ಟಿತ್ತು. ಲಡ್ಡು ಎದ್ದ ತಕ್ಷಣ ಅವನಿಗೆ ದೊಡ್ಡಪತ್ರೆದು ಕಷಾಯ ಹಾಕಿದ್ರೆ ಒಳ್ಳೆಯದಲ್ಲ ಅಂತ ಮಮ್ಮಿ ಪ್ರತಿದಿನ ಅವರು ಹಾಕ್ತಿದ್ರು. ನೀನು ಒಂದು 7 ದಿನ ಹಾಕು, ಕಡಿಮೆ ಆಗುತ್ತೆ ಅಂತ ಹೇಳಿದರು.
ಇದ್ದ ತಕ್ಷಣ ಅವನಿಗೆ ಮಾಡಿಕೊಡಿಸಿ ನೋಡಿ ಆಗಲೇ 2 ಕೋಟ್ ಆಗಿದೆ. ನಮ್ಮ ರೂಮ್ ಅಂತಲೇ ಅನ್ನಿಸ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಕೆಲಸ ಮಾತ್ರ ತುಂಬ ಚೆನ್ನಾಗಿ ನಿಧಾನಕ್ಕೆ ಏನು ಹೇಳಿದ್ರು ಇಲ್ಲ ಅಂತ ಹೇಳಿದೆ ಮಾಡಿಕೊಟ್ರು. ನೆಕ್ಸ್ಟ್ ಏನೋ ಅವ್ರು ಹೇಳಿದರು, ನಿಮ್ಗೇನಾದರೂ ಕೆಲಸ ಮಾಡಬೇಕು ಅಂದರೆ ಹೇಳಿ ಮೇಡಮ್ ಮಾಡಿಕೊಡ್ತೀನಿ ಅಂತ. ತುಂಬ ಕಡೆ ಎಲ್ಲ ನೀರೆಲ್ಲ ಹೋಗ್ತಿತ್ತು, ಈ ಶಿಂಕ್ ಹತ್ರ, ಈ ಡೋರ್ಸ್ ಹತ್ರ ಎಲ್ಲ ತೋರಿಸ್ದೆ ಮಾಡಿಕೊಟ್ರು. ವಿತಿನ್ 2 ಡೇಸ್ ಎಲ್ಲ ಮಾಡಿಕೊಟ್ಬಿಟ್ರು. ನಾನು ನೆಕ್ಸ್ಟ್ ಮೊಮೆಂಟೇ 1 ಅವರ್ಗೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಬಿಟ್ಟೆ. ಯಾಕೆಂದರೆ ನಮಗೆ ಯಾವಾಗ ಕ್ಲೀನಾಗಿದ್ದು ರೂಢಿಯಾಗಿ ಮನೆ ಗಲೀಜು ಹತ್ರ ನಮ್ಗೆ ಇರೋಕ್ಕಾಗಲ್ಲ. ಸೊ ಇಷ್ಟಾಯಿತು 3 ದಿನದ ವೀಡಿಯೋ.